ಅಮ್ಮ ತಾಯಿ ತಂಗಿ ಭಾರತಿ ನೀ ನನ್ನನ್ನು ಮರೆತು ಬಿಡು ತಾಯಿ, ಮರೆತು ಬಿಡು. ಮೇಲೆ ಕೇಳು ಭರತ್, ಏನು ನಿನ್ನ ಮೇಲೆ? ಏನಂತ ಹೇಳಲು ರವಿ, ಈ ಊರಿಗೆ ವಾರತನಾದಿರೋ ಮೆರೆತಿರುವ ನಾಗಪ್ಪನನ್ನು, ತದನಂತರ ಇದ್ದ ನಮ್ಮ ನಾಲ್ಕೆದುರ ಗದ್ದೆಯನ್ನು ನೀನು ನಿರಗರಿಸಿದ್ದರೆ ನಿನ್ನ ಪ್ರಾಣ ಬಿಡವೆಂದು ಚುಚ್ಚಿ ಶಾಂಪಲ ಮಾತನಾಡಿ ಸೊಕ್ಕಿಲು ಮಾತನಾಡಿ ಹೋದನಪ್ಪ, ಸೊಕ್ಕಿಲು ಮಾತನಾಡಿ. ಏನು ಅಂತ ಮಾತಾಡ್ತಿದ್ದೀನ? ಅಲ್ಲ, ನೀನು ಹೊಟ್ಟೆಗೆ ಚಾಪ ಇರ್ತಿದ್ದ ಯಾರು ಅಂತ ಹೇಳಿದ? ಅಣ್ಣ ಒಂದು ಇರುವೆಯನ್ನು ಸಾಯಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದ ಅಂತ ನನ್ನಣ್ಣನಿಗೆ ಇಂಥ ಕಠೋರವಾದ ಶಿಕ್ಷೆ ಯಾಕೆ? ಅಯ್ಯೋ ಅಮ್ಮ ಅಪ್ಪ, ಏನಪ್ಪ ನಿನ್ನ ಮಾತನಾಡ? ಏನಾಗಪ್ಪ, ನಕ್ಸಲ್ ಗುಂಪು ಕೋಟೆ ಕಟ್ಟಿಕೊಂಡು ಕೋಟೆ ಪತ್ರ ಕೋಟೆ ಒಳಗೆ ಆಟ ಆಡುವ ವಿಸ್ಮಯಕರ ವಿಶ್ವಸರ್ಪ ನಾಗ ನೀನಾದರೆ ನಾನು ಬರೀ ಶಂಕರನಾಗ ನಿನ್ನ ಕೋಟೆ ಒಳಗೆ ನುಗ್ಗಿ ಹೊಸ ನಾಟಕವನ್ನು ಹೂಡಿ ನಿನ್ನ ಸಾಮ್ರಾಜ್ಯ ಸಂಪತ್ತನ್ನು ಸುಟ್ಟು ನಿನ್ನ ಜೀವಂತಕ್ಕೆ ಸೆರೆ ಹಿಡಿದು ಸತ್ಯದ ಕ್ರಾಂತಿ ಹಚ್ಚಿ ಪ್ರತಿನಿತ್ಯ ದಿನಗಳು ನಿನ್ನ ಕೆಲಸಕ್ಕೆ ಕಲ್ಲು ಬಂಡೆಯನ್ನಾಗಿ ಇದೇ ಊರಿನ ಮುಂದೆ ನಿನ್ನ ಬೂಟುಗಳಿಂದ ಒದ್ದು ನಿನ್ನ ಕೈಗೆ ಕಬ್ಬಿಣ ತೂಕಾಲೆ ತೊಡಿಸಿ ನಿನ್ನನ್ನು ನೇಣುಗೊಂಬಕ್ಕೆ ನೇತಾಕಲಿಲ್ಲವೆಂದರೆ ನನ್ನ ಹೆಸರು ರವಿಶಂಕರ್ನೇ ಅಲ್ಲ. ಅಯ್ಯೋ ಅಮ್ಮ ಅಪ್ಪ, ಬೇಡ ಶಂಕರ ಬೇಡ, ಆ ದುಷ್ಟರ ಸಾಹಸಕ್ಕೆ ಹೋಗಬೇಡಪ್ಪ, ಹೋಗಬೇಡ. ದಿನ ಇಡೀ ರಕ್ತ ರುಚಿ ನೋಡಿ ಅವನೊಬ್ಬ ಮಾನವ ಸಂಕಟ ಅಲ್ಲಪ್ಪ, ಅವನೊಬ್ಬ ಮುರುಘ ರಾಕ್ಷಸಪ್ಪ, ಮುರುಘ ರಾಕ್ಷಸ. ಹಾ ಭಾರತಿ, ಕರೆದುಕೋ ಭರತನನ್ನು, ಹೋಗೋಣ ಆಸ್ಪತ್ರೆಗೆ.